ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನು ರೂಪ. ಫ್ರೆಂಡ್ಸ್, ಇವತ್ತಿಂದ ನಾನು ವೆಯ್ಟ್ ಲಾಸ್ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮಗೂ ತುಂಬ ಅನುಕೂಲ ಆಗುತ್ತೆ. ಯಾಕೆ ನಾನು ಮೊದಲು 72 kg ಇದ್ದೆ ಫ್ರೆಂಡ್ಸ್. 3 ತಿಂಗಳಲ್ಲಿ ನಾನು ಎಷ್ಟಾಗಿರ್ಬೋದು ಗೆಸ್ ಮಾಡಿ. 3 ತಿಂಗಳಲ್ಲಿ ನಾನು 62 kg ಆಗಿದ್ದೆ ವೆಯ್ಟ್ ಲಾಸ್ ಮಾಡಿ. ಇವಾಗ ಅದಕ್ಕೆ ವೆಯ್ಟ್ ಲಾಸ್ ಹೇಗಾದೆ ಅಂತ ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಈಗ ರಾತ್ರಿಯೇ ನಾನು 1 ಗ್ಲಾಸ್ ನೀರಿಗೆ 1 ಸ್ಪೂನಷ್ಟು ಜೀರಿಗೆ ನೆನೆ ಹಾಕಿಟ್ಟಿದ್ದೆ. ರಾತ್ರಿ ಓವರ್ನೈಟ್ ಇಟ್ಬಿಟ್ಟು ಇವಾಗ ಬೆಳಗ್ಗೆ ಇದನ್ನು ಕುದಿಸೋಣ. ಇವೆಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿದೆ ಫ್ರೆಂಡ್ಸ್. ನಾನು ಯಾವ ರೀತಿ ಮಾಡ್ತೀನಿ ಆ ರೀತಿ ನಿಜ ಮಾಡ್ಕೊಬನ್ನಿ. ಯಾಕೆ ಸಣ್ಣ ಆಗಲ್ಲ, ಖಂಡಿತವಾಗ್ಲೂ ಸಣ್ಣ ಆಗ್ತೀರಾ. ಮನೆ ಊಟ ಮಾಡ್ಕೊಂಡೆ ಈಸಿಯಾಗಿ ಸಣ್ಣ ಆಗ್ಬೋದು. ಈಗಿದು ಬೌಲ್ ಆಯ್ತಾ ಇರಲಿ. ತುಂಬಾ ವರ್ಕ್ ಮಾಡುತ್ತೆ ಇದು. ಇವಾಗ ನಾನು ಬೆಳಗ್ಗೆ ಇದನ್ನು 5:15 ಎದ್ದಿದ್ದೀನಿ. ವೆಯ್ಟ್ ಚೆಕ್ ಮಾಡ್ಕೊಂಡು ದಿನಚರಿ ಮುಗಿಸ್ಕೊಂಡು ವೆಯ್ಟ್ ಚೆಕ್ ಮಾಡಾದಮೇಲೆ ಇವಾಗ ಅಡುಗೆ ಮನೆಗೆ ಬಂದ್ಬಿಟ್ಟು ಈಗ ನಾನು ರಾತ್ರಿ ನೆನೆ ಹಾಕಿದ ಜೀರಿಗೆನ ಕುದಿಸ್ತಾ ಇದ್ದೀನಿ. ನಾನು ಟೈಮಿಂಗ್ಸು ಹೇಳ್ತೀನಿ ಫ್ರೆಂಡ್ಸ್. ಅದೇ ಟೈಮಿಂಗ್ಸಲ್ಲಿ ನೀವೆಲ್ಲ ಸ್ಟಾರ್ಟ್ ಮಾಡಿ, ನಿಜವಾಗ್ಲೂ ಸಣ್ಣ ಆಗ್ತೀರಾ. ನನಗೆ ವರ್ಕ್ ಆಗಿದೆ. ಅದಕ್ಕೆ ಎಲ್ಲರೂ ಹೇಗೆ ಸಣ್ಣ ಆದೆ ಅಂತ ಕೇಳ್ತಾಯಿದ್ರು. ಅವ್ರಿಗೆಲ್ಲ ಹೇಳೋಕ್ಕಾಗಲ್ಲ. ಇದನ್ನು ನಾನು ಯೂಟ್ಯೂಬಲ್ಲೇ ಮಾಡೋಣ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ನನ್ನ ಆಗಿನ ಇದು ನೋಡಿದ್ರೆ ಈಗ ನೋಡಿದ್ರೆ ನೋಡೋರೆಲ್ಲ ಶಾಕ್ ಆಯ್ತಾರೆ. ಇವಾಗ ಅದಕ್ಕೆ ಹೊರಗಡೆಯಿಂದ ಜರ್ನಿ ಮಾಡಿ ಈಗ ಒಂದು 3-4 ತಿಂಗಳಿಂದ ಬಿಟ್ಬಿಟ್ಟಿದ್ದೆ ನಾನು ವೆಯ್ಟ್ ಲಾಸ್ ಮಾಡೋದ. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಕುದಿಸಿದ್ನ ಈಗ ಒಂದು ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ನನಗೆ ಅಭ್ಯಾಸ ಇದೆ, ಅದಕ್ಕೆ ನಾನು ಜೀರಿಗೆ ಸಮೇತನೇ ಕುಡಿತೀನಿ. ನಿಮ್ಗೆ ಅಭ್ಯಾಸ ಇಲ್ಲ ಅಂದರೆ ಸೋಸ್ಕೊಂಡು ಕುಡೀರಿ. ಇದಂತೂ ತುಂಬಾ ವರ್ಕ್ ಮಾಡುತ್ತೆ. ನನಗಂತೂ ಇದು ತುಂಬಾ ಇಷ್ಟ. ನಾನು ದಿನಚರಿಯಲ್ಲಿ ಇದನ್ನು ರೂಢಿ ಮಾಡ್ಕೊಬಿಟ್ಟಿದ್ದೀನಿ. ನಾನು ವಾರಕ್ಕೊಂದೊಂದ್ಸಲಿ ಚೇಂಜ್ ಮಾಡ್ಕೋತೀನಿ ಫ್ರೆಂಡ್ಸ್ ನಾನು. ಇವಾಗ ಇದಕ್ಕೆ 1 ನಿಂಬೆಹಣ್ಣಲ್ಲಿ ಅರ್ಧ ನಿಂಬೆಹಣ್ಣ ಹಿಂಡ್ಕೋತಾ ಇದ್ದೀನಿ. ಸ್ವಲ್ಪ ಆರಿದ ಮೇಲೆ ಹಿಂಡ್ಕೊಳ್ಳಿ. ನಾವು ಬಿಸಿ ನೀರು ಯಾವ ಮಟ್ಟ ಕುಡಿತೀವಿ ಅಷ್ಟು ಬಿಸಿ ಇರಬೇಕು. ಆ ಟೈಮಲ್ಲಿ ಕುಡಿಬೇಕು. ಈಗ ಹಿಂಡ್ಬಿಟ್ಟು ಇದನ್ನು ಕುಡಿಯೋಣ. ಈಗ ನಾನು ನೆಕ್ಸ್ಟು 8 ಗಂಟೆ ಫ್ರೆಂಡ್ಸ್, ಟೈಮ್ ಜ್ಞಾಪಕ ಇಟ್ಕೊಳ್ಳಿ. 8 ಗಂಟೆಗೆ ಕರೆಕ್ಟಾಗಿ ನಾನು ಈಗ ಒಂದು ಸೋರೆಕಾಯಿ ತಗೊಂಡಿದ್ದೀನಿ. ಒಂದು ಸೋರೆಕಾಯಲ್ಲಿ ಸ್ವಲ್ಪ ಪೀಸ್ ಮಾಡ್ಕೊಂಡಿದ್ದೀನಿ. ಸೋರೆಕಾಯಿ ಮತ್ತು 1-2 ಇಂಚಷ್ಟು ಶುಂಠಿ, ಇದೆರಡನ್ನೂ ಹಾಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದು ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮ ದೇಹದಲ್ಲಿರೋ ವಿಷ ಪದಾರ್ಥನೆಲ್ಲ ಈಚೆ ತೆಗಿತದೆ. ಆದರೆ ಇದು ಕುಡಿದ ಮೇಲೆ 1-2 ಅವರು, ಕಡಿಮೆ ಅಂದರೆ 1-1.5 ಅವರಾರು ಗ್ಯಾಪ್ ಕೊಡಬೇಕು. ಏನು ತಿನ್ನಬಾರ್ದು, ಯಾವ ತಿಂಡಿ ಏನು ತಿನ್ನಬಾರ್ದು 1 ಅವರ್ ಆದ್ರೂ. ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ನಾನು ಇದು ಬೂದ್ಗುಂಬಳಕಾಯಿ ಎಲ್ಲ ಒಂದೊಂದು ವಾರ ಒಂದೊಂದು ಸೇವನೆ ಮಾಡ್ತಿದ್ದೆ. ಅದರಿಂದ ನಾನು ತುಂಬ ವೆಯ್ಟ್ ಲಾಸ್ ಆದೆ. ಅದಕ್ಕೋಸ್ಕರನೇ ಈಗ ಪುನಃ ಕಂಟಿನ್ಯೂ ಮಾಡಿ ಹೇಗಾದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದು. ಈಗ 21 ಡೇಸಲ್ಲಿ 60 ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೋ ಏನು ಅಂತ. ಸ್ವೀಟು, ಸಕ್ಕರೆ ಇವೆಲ್ಲ ಬಿಟ್ಟರೆ ಆರಾಮ್ಸೆ ಆಗ್ಬೋದು ಫ್ರೆಂಡ್ಸ್. ಅದು ನಮ್ಮ ಕೈಲೇ ಇರೋದು. ನಾನು ಆಗಲೇಬೇಕು ಅಂತ ಮನಸ್ಪಟ್ರೆ ಖಂಡಿತ ಸಣ್ಣ ಆಗ್ಬೋದು. ನಾನು ಹೇಳಿದ ರೀತಿ ಟ್ರೈ ಮಾಡಿ. ನಾನು 60 kg ಆಗಲೇಬೇಕು ಅಂತ ಡಿಸೈಡ್ ಮಾಡಿ ಈಗ 21 ಡೇಸ್ ಚಾಲೆಂಜ್ ತೊಗೊಂಡಿದ್ದೀನಿ. ನೋಡೋಣ ಆಗ್ತೀನೋ ಇಲ್ವೋ ಅಂತ. ನಿಮಗೆ 21 ಡೇಸ್ ಡೈಲಿ ನಾನು ವೀಡಿಯೋ ಹಾಕ್ತೀನಿ, ತಪ್ಪದೆ ವಿಸಿಟ್ ಮಾಡಿ. ಇವಾಗ ಸೋರೆಕಾಯಿನ ನೀಟಾಗಿ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಮೊದಲು ಅರ್ಧ ನಿಂಬೆಹಣ್ಣು ಜೀರಿಗೆಗೆ ಹಾಕ್ಕೊಂಡಿದ್ದೆ. ಈಗ ಇನ್ನರ್ಧ ನಿಂಬೆಹಣ್ಣ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಏನೂ ಇಲ್ಲ ಫ್ರೆಂಡ್ಸ್, ಕುಡಿಬೋದು. ಹೊಸಬ್ರಿಗೆ ಸ್ವಲ್ಪ ಕಹಿ ಅನಿಸುತ್ತೆ. ಆದರೆ ನಾವು ಸಣ್ಣ ಆಗಬೇಕು ಅನ್ನೋದು ಆಸೆ ಇದ್ದರೆ, ನಿಮಗೆ ಆಗಲೇಬೇಕು ಅನ್ನೋ ಇದ್ದಿದ್ರೆ ನಾನು ಮಾಡೋ ರೀತಿ ಮಾಡಿ ನಿಜವಾಗ್ಲೂ ಸಣ್ಣ ಆಗ್ತೀರ. ಇವತ್ತು ಇದೆಲ್ಲ ಮಾಡೇ ನಾನು ಎಷ್ಟು ಸಣ್ಣ ಆಗಿದ್ದೀನಿ. ಇವತ್ತು ಮೊದಲನೇ ಡೇಲೇ ಅಂತ ನಾನು ಕೊನೆಯಲ್ಲಿ ವೀಡಿಯೋ ಹಾಕಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ. ಈಗ ಇದನ್ನು ಕುಡ್ಕೊಬರೋಣ. 8 ಗಂಟೆಲಿ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಇನ್ನು 10 ಗಂಟೆ ಗಂಟ ನಾನು ಏನೂ ತಿನ್ನಲ್ಲ, ಏನೂ ಕುಡಿಯಲ್ಲ. ಇದೇ ಲಾಸ್ಟು. ಬೇಕು ಅಂದರೆ ಒಂದು ಗ್ಲಾಸ್ ನೀರು ಕುಡಿಬೋದು 9 ಗಂಟೆಲಿ. ನಾನು ಇದನ್ನೇ ಕುಡಿತೀನಲ್ಲ, ಅದರಿಂದ ಏನು ಕುಡಿಯಲ್ಲ. ಈಗ 10 ಗಂಟೆಗೆ ನನಗೆ ಬೇರೆ ಟಿಫನ್ ಮಾಡ್ಕೋತಾ ಇದ್ದೀನಿ. ನಮ್ಮನೇಲಿ ಅತ್ತೆ ಮಾವ ಎಲ್ಲ ಇದ್ದಾರೆ. ತೋಟಕ್ಕೆಲ್ಲ ಊಟ ಕೊಡಬೇಕು ನಾನು. ಅವ್ರಿಗೆಲ್ಲ ಆಲ್ರೆಡಿ ಅಡುಗೆ ಮಾಡಿ ಅವ್ರಿಗೆಲ್ಲ ಬಾಕ್ಸ್ಗೆ ಹಾಕೆಲ್ಲ ಇಟ್ಬಿಟ್ಟು ಇವಾಗ ನನಗೆ ಅಂತಲೇ ಮೊದಲು ನಾನು ನೋಡ್ಕೋಬೇಕಲ್ವ ಫ್ರೆಂಡ್ಸ್. ಅದಕ್ಕೆ ನನಗೆ ಅಂತಲೇ ನಾನು ಇವಾಗ ರಾಗಿ ಹಸಿಟ್ಟು, ಸ್ವಲ್ಪ ಗೋಧಿ ಹಸಿಟ್ಟು, ಸ್ವಲ್ಪ ಜೋಳದ ಹಿಟ್ಟು 3 ಹಾಕಿ ಮಿಕ್ಸ್ ಮಾಡಿ 2 ರೊಟ್ಟಿ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಫ್ರೆಂಡ್ಸ್ ವೆಯ್ಟ್ ಲಾಸ್ ಆಗೇ ಆಗುತ್ತೆ.
ಅದರಲ್ಲಿ ನೀವು ಮನಸ್ಸು ಪಡಬೇಕಷ್ಟೆ. ನಾವು ಮನಸ್ಸು ಪಟ್ಟರೆ ಖಂಡಿತ ಆಗುತ್ತೆ. ನಾನು ಮಾಡೋ ರೀತಿ ಟ್ರೈ ಮಾಡಿ. ನಾನೇನು ಅದು ಇದು ಏನು ತಿನ್ನಲ್ಲ, ಬರೀ ಮನೆ ಊಟದಲ್ಲೇ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ. 3 ತಿಂಗಳಲ್ಲಿ ಆಗಿದ್ದೆ. ಇವಾಗಲೂ ಏನು ನಾನು ಹೆಚ್ಚಿಗೆ ಆಗಿರಲಿಲ್ಲ. ಹೊರಗಡೆ ಸ್ವಲ್ಪ ಸರಿಯಾಗಿ ಚಳಿಗೆ ನಾನು ನೀರು ಕುಡಿಲಿಲ್ಲ. ನೀರು ಮೇನ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೀರು ಕುಡಿದೆ ಸ್ವಲ್ಪ ನಾನು ಇನ್ನೊಂದು 3 kg ಈಗ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಈಗ 21 ಡೇಸ್ ಚಾಲೆಂಜ್ ತೊಗೊಂಡು ಮಾಡ್ತಾಯಿದ್ದೀನಿ. ಖಂಡಿತ ನಾನು ಮಾಡೋ ರೀತಿ ಮಾಡಿದ್ರೆ 21 ಡೇಸ್ ನೀವು ನನ್ನ ಜೊತೆ ಟ್ರೈ ಮಾಡಿ, ನನ್ನ ಜೊತೆ ಜಾಯ್ನ್ ಆಗಿ, ಖಂಡಿತ ಸಣ್ಣ ಆಗ್ತೀರಾ. ಅದಕ್ಕೆ ನಾನು ಗ್ಯಾರಂಟಿ. ಆದರೆ ಫ್ರೆಂಡ್ಸ್ ಒಂದು ಜ್ಞಾಪಕ ಇಟ್ಕೊಳ್ಳಿ, ನೀರು ಮಾತ್ರ ಕುಡಿಬೇಕು. ಗಂಟೆಗೆ ಒಂದೊಂದು ಲೋಟ ನೀರು ಕುಡಿಲೇಬೇಕು. ಇವಾಗ ನಾನು 65 kg ಇರೋದ್ರಿಂದ 3.5 ಲೀಟ್ರ್ ಕುಡಿಬೇಕು. ಸದ್ಯ ಅಷ್ಟು ಕುಡಿಯೋಕ್ಕೆ ಸ್ವಲ್ಪ ಆಗಲ್ಲ. 3 ಲೀಟ್ರ್ ಆದರೂ ಕಂಪಲ್ಸರಿ ಕುಡಿಬೇಕು ಫ್ರೆಂಡ್ಸ್. ಹಂಗೆ ಕುಡಿತಾ ಬಂದರೆ ಈಗ ನಾನು ಬೆಳಿಗ್ಗೆ ತಿಂಡಿ ನೋಡಿ 2 ರೊಟ್ಟಿ ಹಾಕ್ಕೊಂಡಿದ್ದೀನಿ, ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಬೀನಿಸು, ಗೆಡ್ಡೆಕೋಸು. ವೆಜಿಟೇಬಲ್ ಅಂತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇರಲೇಬೇಕು. ಸ್ವಲ್ಪ ಚಿಕನ್ ಸಾಂಬಾರು, ಚಿಕನ್ ನೆನ್ನೆ ಮಾಡಿದ್ದೆ, ಅದೇ ಸಾಂಬಾರು ಇತ್ತು, ಅದನ್ನೇ ರೊಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದು ನನ್ನ ಬೆಳಗಿನ ಟಿಫನ್. ಈಗ ಇದು ಫ್ರೆಂಡ್ಸ್ ಮಧ್ಯಾಹ್ನದ್ದು. ಆ ಟಿಫನ್ ಆದಮೇಲೆ ನಾನು ಏನೂ ತಿಂದಿಲ್ಲ, ಮಧ್ಯ ನೀರು ಕುಡ್ದಿದ್ದೀನಿ ಅಷ್ಟೇ. 10 ಗಂಟೆಲಿ ಟಿಫನ್ ಮಾಡಿಬಿಟ್ಟು ನೀರು ಕುಡ್ದಿದ್ದೀನಿ. ನಾನು 2 ಗಂಟೆ ಅಷ್ಟೊಳಗಡೆ 1-2 ಲೀಟ್ರ್ ನೀರು ಕುಡಿದ್ಬಿಟ್ಟಿರ್ತೀನಿ ಫ್ರೆಂಡ್ಸ್. ಇದು ಮಧ್ಯಾಹ್ನದ ಫುಡ್ಡು. ಮಧ್ಯಾಹ್ನ ಅದೇ ಚಿಕನ್ ಸಾಂಬಾರು, ಸ್ವಲ್ಪ ರೈಸ್ ಮತ್ತು ಮುದ್ದೆ, ಬೀಟ್ರೇಟ್ ಮತ್ತು ಕ್ಯಾರೆಟ್. ಇವಂತೂ ಕಂಪಲ್ಸರಿ ಇರಲೇಬೇಕು ಫ್ರೆಂಡ್ಸ್. ಸುಮ್ಮನೆ ವೆಯ್ಟ್ ಲಾಸ್ ಆಗೋಲ್ಲ, ಇವೆಲ್ಲ ತಿಂದಲೇ ವೆಯ್ಟ್ ಲಾಸ್ ಆಗೋದು. ಇದು ಮಧ್ಯಾಹ್ನದ ಫುಡ್ ಫ್ರೆಂಡ್ಸ್. ಇದು ಸಂಜೆ 4 ಗಂಟೆಯಲ್ಲಿ ನಾನು ಸ್ನ್ಯಾಕ್ಸ್ಗೆ ಅಂತ ಕಡಲೆಬೀಜ ತೊಗೊಂಡಿದ್ದೀನಿ. ಒಂದು ಬೌಲ್ ಕಡಲೆಬೀಜ ಹುರ್ಕೊಂಡಿದ್ದೀನಿ. ಮತ್ತು ಬ್ಲ್ಯಾಕ್ ಕಾಫಿ ಅಂತೂ ಸಿಕ್ಕಾಬಟ್ಟೆ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದನ್ನಂತೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. 4 ಗಂಟೆ ಟೈಮಲ್ಲಿ ಕುಡೀರಿ. ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ನಾನು ಕೆಟಲಲ್ಲಿ ಇವಾಗ 1 ಸ್ಪೂನು ಕಾಫಿ ಪುಡಿ ಹಾಕ್ಕೊಂಡು ಬ್ಲ್ಯಾಕ್ ಕಾಫಿ ಮಾಡ್ಕೊತಾ ಇದ್ದೀನಿ. ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲ ನಮ್ಮ ದೇಹದಿಂದ ಹೊರ ಹಾಕುತ್ತೆ ಇದನ್ನು ಕುಡಿಯೋದ್ರಿಂದ. ಇದಂತೂ ನನಗೆ ತುಂಬಾ ವರ್ಕ್ ಮಾಡಿದೆ. ಅದರಿಂದ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಇದನ್ನು ದಿನಕ್ಕೊಂದು ಸಾರಿ ಸ್ಕಿಪ್ ಮಾಡದೆ ತೊಗೊಳ್ಳಿ ಬ್ಲ್ಯಾಕ್ ಕಾಫಿನ. ಆದರೆ ನನಗೆ 4 ಗಂಟೆ ಟೈಮಲ್ಲಿ ತೊಗೊಂಡ್ರೆ ಕೆಲಸ ಚೆನ್ನಾಗಿ ಮಾಡಿದ್ದೆ, ಅದಕ್ಕೆ ನಾನು ಈ ಟೈಮಲ್ಲೇ ತೊಗೊಳ್ತೀನಿ ಇದನ್ನು. ಇವಾಗ ಇದು ಸ್ವಲ್ಪ ಆರಲಿ, ಬೆಚ್ಚಗಾದ್ಮೇಲೆ ಇವಾಗ ಬ್ಲ್ಯಾಕ್ ಕಾಫಿನ ಕುಡ್ಕೊಂಡು ಕಡಲೆ ಬೀಜನ ತಿನ್ಕೊಂಡು ಸಂಜೆ ಯಾವತ್ತೂ ಫ್ರೆಂಡ್ಸ್ ವೆಯ್ಟ್ ಲಾಸ್ ಮಾಡೋರು 6 ಗಂಟೆ ಒಳಗಡೆ ಊಟ ಮಾಡಬೇಕು. ಸಂಜೆ 5:30ಗೆ ನಾನು ಅಗಸೆ ಬೀಜ ತೊಗೋತಾ ಇದ್ದೀನಿ. 2 ಸ್ಪೂನ್ ತೊಗೊಂಡು ಪುಡಿ ಮಾಡ್ಕೊತಾ ಇದ್ದೀನಿ. ನನಗೆ ಮಧ್ಯಾಹ್ನ ತಿಂದಿದ್ದು ಊಟನೇ ಹೆವಿ ಆಗಿತ್ತು ಫ್ರೆಂಡ್ಸ್. ಅದರಿಂದ ನನಗೆ ಊಟ ಮಾಡೋಂಗಿರಲಿಲ್ಲ. ಅದಕ್ಕೆ ನಾನು ಊಟನ ಸ್ಕಿಪ್ ಮಾಡಿಬಿಟ್ಟು ಇವಾಗ ನಾನು ಬರೀ ಅಗಸೆ ಬೀಜದ ಮಜ್ಜಿಗೆ ಕುಡಿತಾ ಇದ್ದೀನಿ. ಅದೇ ಸಾಕು, ಹೊಟ್ಟೆ ತುಂಬಿಕೊಳ್ಳುತ್ತೆ. ಬೇಕು ಅಂದರೆ ಲೈಟಾಗಿ ಒಂದು ಚಪಾತಿ ಇಲ್ಲಾಂದರೆ ಒಂದು ರೊಟ್ಟಿ ಲೈಟಾಗಿ ತಿನ್ನಬೇಕು ಯಾವತ್ತೂ. ಸಂಜೆ ಹೊತ್ತು ಜಾಸ್ತಿ ತಿನ್ಬಿಟ್ರಂತೂ ಬೆಳಗ್ಗೆ ಅದಕ್ಕೆ ವೆಯ್ಟ್ ಗೇನ್ ಆಗೋದಂತೂ ಗ್ಯಾರಂಟಿ. ಯಾಕಂದರೆ ನಾನು ತಿಂದು ಟೆಸ್ಟ್ ಮಾಡಿದ್ದೀನಿ. ಯಾವತ್ತೂ ಸಂಜೆ ಊಟ, ರಾತ್ರಿ ಊಟ ತುಂಬಾ ಲೈಟಾಗಿರಬೇಕು. ಲೈಟಾಗಿ ಬೇಗನೆ ಆರಗ್ನೆ ಆಗುವಂಥ ಊಟನ ತಿಂದರೆ ಒಳ್ಳೆಯದು. ಅದಕ್ಕೆ ನಾನು ಇವಾಗ ಸಂಜೆ ನಾನು ಮಧ್ಯಾಹ್ನನೇ ಸ್ವಲ್ಪ ಹೊಟ್ಟೆ ತುಂಬ ತಿಂದ್ಬಿಡ್ತೀನಿ. ಇವಾಗ ಸಂಜೆ ಬರೀ ಮೊಸರು ಮತ್ತು ಅಗಸೆ ಬೀಜ ಪುಡಿಯಾಗಿದೆ. ಇವಾಗ ಅದಕ್ಕೆ 1/4 ಬೌಲ್ ಮೊಸರು ಹಾಕೋತಾ ಇದ್ದೀನಿ. ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಡ್ತೀನಿ. ಈ ರೀತಿ ಮಾಡ್ಕೋತಾ ಬನ್ನಿ ಫ್ರೆಂಡ್ಸ್, ಖಂಡಿತವಾಗ್ಲೂ ಸಣ್ಣ ಆಗ್ತೀರಾ. ಬೇಕಾದ್ರೆ ಟ್ರೈ ಮಾಡಿ. ನಾನು ಆಲ್ರೆಡಿ 21 ಡೇಸ್ಗೆ ಒಂದು 3 kgನಾರು ಸಣ್ಣ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟಾಗ್ತೀನಿ ಏನು ಅಂತ. ಇವತ್ತಿಂದ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ನಾನು 65 kg 75 ಇದ್ದೆ. ಈಗ ಲಾಸ್ಟಲ್ಲಿ ತೋರಿಸ್ತೀನಿ ನಾನು 1 ಡೇಗೆ ನಾನು ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ಅದನ್ನು ನಾನು ತೊಗೊಂಡಿದ್ದೀನಿ, ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ತೊಗೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಅದ್ರ ನಾಳೆ ನಾನು ಎಷ್ಟು ಸಣ್ಣ ಆಗಿದ್ದೀನಿ ಅಂತ ತೋರಿಸಿದ್ದೀನಿ ನಾನು. ಸ್ಕಿಪ್ ಮಾಡಬೇಡಿ, ವಿಡಿಯೋ ಫುಲ್ ವಿಸಿಟ್ ಮಾಡಿ. 1 ಡೇಗೆ ಎಷ್ಟು ವರ್ಕ್ ಮಾಡಿದೆ ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತೈತೆ ನನಗೆ. 1 ಡೇಗೆ 1 kg ಅಷ್ಟೇ ಸಣ್ಣ ಆಗಿಬಿಟ್ಟಿದ್ದೀನಿ ನಾನು. ನೀವು ಈ ರೀತಿ ಟ್ರೈ ಮಾಡಿ. ಯಾಕಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಆಲ್ರೆಡಿ ನಾನು ತೂಕ ಇಳಿಸಿದ್ದೀನಿ. ತೂಕ ಇಳಿಸೋದು ಹೇಗೆ ಅನ್ನೋದು ನನಗೆ ಗೊತ್ತಿದೆ. ಅದರಿಂದ ಅಂದರೆ ಸ್ವೀಟ್ ಅಂತೂ ತಿನ್ನಲೇಬಾರ್ದು ಫ್ರೆಂಡ್ಸ್. ಸ್ವೀಟ್ ತಿಂದರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ, ವೆಯ್ಟ್ ಗೇನ್ ಆಗೋಗ್ತೀವಿ. ಸ್ವೀಟು
ಆಮೇಲೆ ರೈಸು ಇದೆಲ್ಲ ತುಂಬಾ ಸ್ಕಿಪ್ ಮಾಡ್ಕೋತಾ ಬರಬೇಕು. ಸಣ್ಣ ಆಗಬೇಕು ಅಂತ ನಮ್ಮ ತಲೆಯಲ್ಲಿದ್ದರೆ ರೈಸ್ ಅಂತೂ ತೀರಾ ಕಡಿಮೆ ತಿನ್ನಬೇಕು. ರೈಸ್ ಬಿಟ್ಟಿಡೋಕ್ಕಾಗಲ್ಲ ನನಗೆ. ಅದಕ್ಕೆ ಮಧ್ಯಾಹ್ನ ಟೈಮ್ ಸ್ವಲ್ಪ ಲೈಟಾಗಿ ತೊಗೋತೀನಿ ಅಷ್ಟೇ. ಇದೆಲ್ಲ ಬಿಟ್ಕೋತಾ ಬಂದರೆ ಆರಾಮ್ಸೆ ಮಾಡ್ಬೋದು. ಇದು ಮೊದಲನೇ ಡೇ ವ್ಲಾಗು 21 ಡೇಸ್ ಚಾಲೆಂಜಲ್ಲಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ. ಈಗ ನೀವು ಎಲ್ಲ ಜೊತೆ ಸೇರಿಕೊಂಡು ಇನ್ಮೇಲೆ ಡಯಟ್ ಮಾಡೋಣ. ನನ್ನ ಡಯಟ್ ಅಂತೂ ತುಂಬಾ ಈಸಿ, ಯಾಕಂದರೆ ಏನು ಖರ್ಚೇ ಇಲ್ಲ, ಹೊರಗಡೆ ಐಟಮ್ ಏನೂ ಇಲ್ಲ, ಮನೇಲಿರೋ ಪದಾರ್ಥನೇ, ಮನೆ ಫುಡ್ಡೇ. ನಾನು ಮನೆ ಫುಡ್ ತಿಂದೇ 3 ತಿಂಗಳಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ 10 kg ಮೊದಲು ಸಣ್ಣ ಆಗಿದ್ದೆ ಅಂತ. ಹೋದ ವರ್ಷ ನಾನು ಮಾರ್ಚಲ್ಲಿ ಮಾಡಿದ್ದೆ. ಮಾರ್ಚು, ಏಪ್ರಿಲ್, ಮೇ ಎಂಡಷ್ಟರೊಳಗೇ ಅಷ್ಟೊಂದು ಸಣ್ಣ ಆಗಿಬಿಟ್ಟಿದ್ದೆ ನಾನು. ಇವಾಗ ಮಧ್ಯೆ ಸ್ವಲ್ಪ ಈಗ 3 kg ಹೆಚ್ಚಿಬಿಟ್ಟಿದ್ದೀನಿ. ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ನಾನು 65 kgಯಿಂದ ನನ್ನ ಟಾರ್ಗೆಟ್ 57 ಇದೆ. ನೋಡೋಣ ಎಷ್ಟಾಗ್ತೀನಿ. 21 ಡೇಸ್ಗೆ ಸದ್ಯ 3 ಆದರೂ ಆಗಬೇಕು ಅಂದ್ಕೊಂಡಿದ್ದೀನಿ. ಆದರೆ ಸ್ವೀಟಿಂದ ದೂರ ಇರಲೇಬೇಕು. ನೀವು ಟ್ರೈ ಮಾಡಿ, ನನ್ನ ಜೊತೆ ಸೇರ್ಕೊಳ್ಳಿ, ಜಾಯ್ನ್ ಆಗಿ, ನೋಡೋಣ ಎಷ್ಟು ಸಣ್ಣ ಆಗ್ತೀವಿ ಅಂತ. ಈಗ ಇವತ್ತೊಂದು 1 ಡೇಲಿ ನಾನು ಎಷ್ಟು ಸಣ್ಣ ಆಗಿದ್ದೀನಿ ನೋಡಿ. ವಾವ್, ನನಗಂತೂ ಫ್ರೆಂಡ್ಸ್ ಸಿಕ್ಕಾಬಟ್ಟೆ ಖುಷಿ ಆಗ್ತಿದೆ. 65 75 ಇದ್ದವಳು ಈಗ 64 55 ಇದ್ದೀನಿ. ಅದಕ್ಕೆ ಪುನಃ ಚೆಕ್ ಮಾಡ್ತಿದ್ದೀನಿ ನೋಡಿ. ಹಾಗೆ ಈಗ ಒಂದ್ಸಲ ಚೆಕ್ ಮಾಡಿದೆ, ಪುನಃ ಇನ್ನೊಂದ್ಸಲ ಚೆಕ್ ಮಾಡ್ತಾಯಿದ್ದೀನಿ. 64 55 ಇದ್ದೀನಿ. ಪುನಃ ಇನ್ನೂ ಒಂದ್ಸಲ ಚೆಕ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಇದು 1 ಡೇ ಚಾಲೆಂಜಲ್ಲಿ ನಾನು 64 55 ಇದ್ದೀನಿ. ನೀವೇ ನೋಡಿ ಒಂದು ದಿನಕ್ಕೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.